ಆತ್ಮೀಯರೇ, ಕೆಲವು ಸಮಯದ ಹಿಂದೆ ನನ್ನ ಮಿತ್ರರೊಬ್ಬರು ಗಲ್ಫ್ ದೇಶದಲ್ಲಿ ಕೆಲಸ ಮಾಡುತ್ತಿರುವ ತನ್ನ ಮಗಳನ್ನು, ನೀತಾ ಅಂತ ಅವಳ ಹೆಸರು, ಆ ಮಗಳನ್ನು ಕರ್ಕೊಂಡು ಇಲ್ಲಿ ಬಂದರು. ಆತ್ಮ ಸಮಾಲೋಚನೆಗಾಗಿ, ಕೌನ್ಸಿಲಿಂಗ್ ಆಗಿ ಅವಳನ್ನು ಕರ್ಕೊಂಡು ಬಂದರು. ಆ ಮಗು ಸರಿ ನಿದ್ದೆ ಬರಲ್ಲ, ಮತ್ತು ನನಗೆ ಕೆಲಸ ಮಾಡಲು ಆಸಕ್ತಿ ಇಲ್ಲ, ಯಾರ ಥರನೂ ಮಾತನಾಡಲು ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಕೆಲಸವನ್ನು ನಿಯತ್ತಿಂದ ಮಾಡಲು ನನಗೆ ಆಗ್ತಾ ಇಲ್ಲ, ತುಂಬ ಬೇಸರ, ಊಟ ಇಡಿಸಲ್ಲ, ಕತ್ತಲೆ ಅಂದರೆ ಇಷ್ಟ, ಮಲಗುವುದು, ಆದರೆ ಮಲಗಿದರೆ ನಿದ್ದೆ ಇಲ್ಲ, ಈ ರೀತಿಯೆಲ್ಲ ವಿಚಾರಗಳನ್ನು ನನ್ನ ಹತ್ರ ಹೇಳಿದ್ಲು. ನನಗೆ ಅದಕ್ಕೆ ಕಾರಣ ಅಂತ ಹುಡುಕುತ್ತಾ ಹೋಗುವಾಗ ಈ ಮಗು ಕಳೆದ 3 ವರ್ಷದಿಂದ ಗಲ್ಫ್ನಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವಳು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾಳೆ. ಪ್ರತಿದಿನ ಸರಿಯಾಗಿ 9:30 ಗಂಟೆಗೆ ಆಫೀಸಲ್ಲಿದ್ದಾಳೆ. 6:30 ಗಂಟೆ 7 ಗಂಟೆವರೆಗೆ ಕೆಲಸ ಮಾಡ್ತಾಳೆ. ನಿಯತ್ತಿಯಿಂದ, ಬಹಳ ನಿಯತ್ತಿಂದ ಕೆಲಸ ಮಾಡ್ತಾಳೆ. ಇವಳು ಪ್ರಮೋಷನ್ಗಾಗಿ ಆತುರ ಇರಲಿಲ್ಲ. ಆದರೆ 3 ವರ್ಷದ ನಂತರ ಪ್ರಮೋಷನ್ ಆ ವಿಚಾರ ಬಂದಾಗ ಇವಳನ್ನು ಬಿಟ್ಟು ತನ್ನ ಆಫೀಸಲ್ಲೇ ಕೆಲಸ ಮಾಡುವ ಇನ್ನೊಬ್ಬ ಹುಡುಗಿ, ಅವಳು ನಿಯತ್ತಿಂದ ಕೆಲಸ ಮಾಡಲ್ಲ, ಅಷ್ಟೊಂದು ಜವಾಬ್ದಾರಿತವಾಗಿ ಕೆಲಸ ಮಾಡಲ್ಲ, ಕೊಟ್ಟ ಕೆಲಸವನ್ನು ಚೆನ್ನಾಗಿ ಮಾಡಲ್ಲ. ಆಗಾಗ ತನ್ನ ಬ್ಯಾಗಿನಲ್ಲಿ ವ್ಯಾನಿಟಿ ಬ್ಯಾಗನ್ನು ಓಪನ್ ಮಾಡೋದು, ತೆರೆಯುವುದು, ಆ ಬ್ಯಾಗ್ನಲ್ಲಿದ್ದ ಕನ್ನಡಿಯಿಂದ ಮುಖ ನೋಡೋದು, ಸ್ವಲ್ಪ ಪೌಡರ್ ಹಾಕೋದು, ಸ್ವಲ್ಪ ಮೇಕಪ್ ಸರಿ ಮಾಡೋದು, ತಲೆಕೂದಲು ಸರಿ ಮಾಡೋದು, ಆಗಾಗ ಇದರಲ್ಲೇ ಮಗನಾಳಾಗಿರ್ತಾಳೆ ಅವಳು. ಆದರೆ ಪ್ರಮೋಷನ್ ವಿಚಾರ ಬಂದಾಗ ಅಲ್ಲಿನ ಮುಖ್ಯಸ್ಥರು ಆ ಹುಡುಗಿಯನ್ನು ಪ್ರಮೋಟ್ ಮಾಡಿದ್ದಾರೆ. ನಿಯತ್ತಿಂದ ಕೆಲಸ ಮಾಡುವ ಈ ನಮ್ಮ ನೀತನನ್ನು ಪ್ರಮೋಷನ್ ಮಾಡಲೇ ಇಲ್ಲ. ಅವಳಿಗೆ ಪ್ರಮೋಷನ್ ಕೊಡಲಿಲ್ಲ. ಇವಳಿಗೆ ಅತೀವ ನೋವಾಯಿತು. ಈ ಆಂತರಿಕವಾದ ನೋವು ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಕಠಿಣವಾಗಿ ಆ ನೋವನ್ನು ಅನುಭವಿಸಲು ತೊಡಗಿದಳು. ಈ ನೋವು ಕಠಿಣವಾಗಿ ಬೆಳೆಯಿತು. ಈ ನೋವಿನಿಂದಾಗಿ ಅವಳ ನಿದ್ದೆ ಹಾಳಾಯಿತು. ಚೆನ್ನಾಗಿ ಕೆಲಸ ಮಾಡುವ ಹುಡುಗಿದ್ದು ಜೀವನವನ್ನೇ ಅಡಿಮೇಲಾದಾಗ ಆಯಿತು. ಕಷ್ಟಕರವಾಯಿತು. ಅವಳಿದ್ದ ಹರುಷ, ಉರುಪು ಎಲ್ಲ ಹೊರಟು ಹೋಯಿತು. ಹೌದು, ಅವಳು ಅತೀವವಾಗಿ ನೋವನ್ನು ಅನುಭವಿಸಿದ್ಲು. ಇದು ಒಂದು. ಇನ್ನೊಂದು, ರಾಜ ಅಂತ ಇನ್ನೊಬ್ಬ ಯುವಕ ಬಂದಿದ್ದ ಇಲ್ಲಿ. ಅವನು ಹೊಸ ಕಾರನ್ನು ತೆಗೆದುಕೊಂಡಿದ್ದ. ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ ತನ್ನ ಕುಟುಂಬದವರನ್ನು ಚೆನ್ನಾಗಿ ನೋಡುತ್ತಾ, ತನಗೊಂದು ಕಾರು ಬೇಕು ನನ್ನ ಕುಟುಂಬಕ್ಕೆ, ತಂದೆ ತಾಯಿ ಅಣ್ಣ ತಮ್ಮ ತಂಗಿಯನ್ನು ಕರ್ಕೊಂಡೋಗಿ ಪೂಜೆ ಪುರಸ್ಕಾರಕ್ಕೆ ಹೋಗುವಾಗ, ಚರ್ಚಿಗೆ ಹೋಗುವಾಗ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು, ಕುಟುಂಬ ಸಮೇತವಾಗಬೇಕು, ನಮಗೊಂದು ಕಾರು ಬೇಕಂತ ಹೇಳಿ ಒಂದು ಕಾರನ್ನು ತೆಗೆದುಕೊಂಡ. ಹೊಸ ಕಾರು ತೆಗೆದುಕೊಂಡು ಅದನ್ನು ಮನೆಗೆ ತಂದು ಒಂದು 15 ದಿನ ಎಲ್ಲರೂ ಬಹಳ ಸಂತೋಷದಲ್ಲಿದ್ದರು. ಹೀಗೆ ಅವನು ನಿಯತಿಂದ, ಒಳ್ಳೆಯ ಸಮಯ ಪ್ರಜ್ಞೆಯಿಂದ ಟ್ರಾಫಿಕಲ್ಲಿ ನೋಡಿಕೊಂಡು ರಸ್ತೆಯಲ್ಲಿ ಚೆನ್ನಾಗಿ ನಿಯಮಗಳನ್ನು, ರಸ್ತೆಯ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ಚೆನ್ನಾಗಿ ಮೆಲ್ಲನೆ ಹೋಗ್ತಿದ್ದ, ಯಾವಾಗ ಡ್ರೈವ್ ಮಾಡ್ತಿದ್ದ. ಒಂದು ದಿನ ಅದ್ಯಾರೋ ಒಬ್ಬ ಲೆಫ್ಟಿನಿಂದ ಬಂದು ಓವರ್ಟೇಕ್ ಮಾಡಿ ಇವನಿಗೆ ಕಾರಿಗೆ ತಾಗಿಸಿ ಹೊಸ ಕಾರಿಗೆ ಉದ್ದ ಒಂದು ಗೆರೆ ಹಾಕಿಬಿಟ್ಟ. ಹೊಸ ಕಾರು ಬೆಳಿಗ್ಗೆ ಎದ್ದು ನೋಡುವಾಗ ಈ ಅಸಹ್ಯ ಗೆರೆಗಳು ಕಾರಿನ ಮೇಲೆ, ಇಡೀ ಕಾರಿಗೆ ಎಡಬದಿಯಲ್ಲಿ. ಅದನ್ನು ನೋಡಿ ಅವನು ಅತೀವ ನೋವಾಯಿತು. ಅವನಿಗೆ ಅತೀವ ನೋವಾಯಿತು. ಹೌದು. ಮೂರನೇದಾಗಿ, ಹೌದು, ರಂಜಿತಾ ಎಂಬ ಹುಡುಗಿ ಮದುವೆ ಆದ ನಂತರ ತನ್ನ ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬ, ಅತ್ತೆ ಬಗ್ಗೆ ನಾನು ಏನು ಮಾತಾಡಲ್ಲ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಆಸೆ ಅವಳಲ್ಲಿತ್ತು. ಅದಕ್ಕಾಗಿ ಅವಳು ಯಾವಾಗಲೂ ಅತ್ತೆ ಬಗ್ಗೆ ಒಳ್ಳೆಯದನ್ನೇ ಮಾತನಾಡ್ತಿದ್ಳು. ಆದರೆ ಅವಳಿಗೆ ಒಬ್ಬಳು ಸ್ನೇಹಿತೆ ಇದ್ಳು. ಹೌದು, ಆ ಸ್ನೇಹಿತ ಅವಳೊಂದಿಗೆ ನಮ್ಮ ರಂಜಿತಾ ಯಾರ ಹತ್ರನೂ ಹೇಳದ ಒಂದು ವಿಚಾರವನ್ನು ಹೇಳಿಬಿಟ್ಳು. ನೋಡಿ, ನಾನು ಹಾಗೂ ನನ್ನ ಪತಿ ಅತ್ತೆಗೆ ಪ್ರತಿ ತಿಂಗಳು ನಮಗೆ ಸಂಬಳ ಸಿಕ್ಕಿದಾಗ ಅದರ ಒಂದು ಭಾಗವನ್ನು ಅವರಿಗೆ ನಾವು ಕೊಡ್ತೇವೆ, ಅವರಲ್ಲಿ ಅಕೌಂಟ್ ಹಾಕಲಿಕ್ಕೆ. ಒಂದು ದಿನ ಅತ್ತೆ ಎಲ್ಲೋ ಬ್ಯಾಂಕಿಗೆ ಹೋಗ್ತೇನೆ ಅಂತ ಹೇಳಿ ನಾನು ಮೇಜಿನಲ್ಲಿ ಕುಳಿತು ಮೇಜಿನ ಬಳಿ ಕುಳಿತು ನಾನು ಇರುವಾಗ ಅವರ ಆ ಪುಸ್ತಕವನ್ನು
ಬ್ಯಾಂಕ್ ಅಕೌಂಟ್ ಬುಕ್ಕನ್ನು ಅಲ್ಲಿ ಮೇಜಿನ ಮೇಲೆ ಇಟ್ಟು ಅವರು ನಾನು ಒಳಗೆ ಹೋಗಿ ಬಾತ್ರೂಮಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಬಾತ್ರೂಮಿಗೆ ಹೋದರು. ಹೌದು, ಅವರು ಬರುವಾಗ ನಾನು ನೋಡಿದೆ ಅತ್ತೆ ಅಕೌಂಟಲ್ಲಿ ಎಷ್ಟು ಜಮಾ ಆಗಿದೆ ನಾವು ಕೊಟ್ಟ ಹಣ ಅಂತೇಳಿ. ಹೌದು, ನೋಡುವಾಗ ಅಲ್ಲಿ ಹಣ ಏನಿಲ್ಲ. ಪ್ರತಿ ತಿಂಗಳು ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ತನ್ನ ಮೊಮ್ಮಗನಿಗೆ, ಮಗಳ ಮಗನಿಗೆ. ಆ ಮಗಳು ಇಡೀ ಕುಟುಂಬದಲ್ಲಿ ಶ್ರೀಮಂತಳು. ಇಬ್ಬರು ಒಳ್ಳೆ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ತುಂಬ ಸಂಪಾದನೆ ಇದೆ, ಮನೆಯಲ್ಲಿ ತುಂಬ ಆಸ್ತಿ ಇದೆ ಅವರಿಗೆ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತದೆ. ಆದರೆ ನಾವು ಕೊಟ್ಟ ಹಣವನ್ನು ಆ ಮೊಮ್ಮಗನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದು ನನಗೆ ಅತೀವ ನೋವಾಯಿತು. ಈ ವಿಚಾರವನ್ನು ಯಾರ ಹತ್ರನೂ ಹೇಳಲಿಲ್ಲ ಅವಳು. ರಂಜಿತಾ ಹೇಳಿದ್ದು ತನ್ನ ಸ್ನೇಹಿತೆ ಒಟ್ಟಿಗೆ. ಆ ಸ್ನೇಹಿತೆ ಬಂದು ಈ ಸುದ್ದಿಯನ್ನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದ್ರು ಕೂಡ ಈಗ ಬಂದು ಕುಟುಂಬದ ಒಬ್ಬರ ಸದಸ್ಯನಿಗೆ ಹೇಳಿಬಿಟ್ರು. ಆ ಹುಡುಗಿ, ಇವಳ ಸ್ನೇಹಿತೆ, ವಿಶ್ವಾಸದಿಂದ ಹೇಳಿದ ವಿಚಾರವನ್ನು, ಗುಟ್ಟಾಗಿಡ್ತೇನೆ ಅಂತ ಹೇಳಿದ ವಿಚಾರವನ್ನು ಈಗ ಮೆಲ್ಲ ಹೋಗಿ ಇನ್ನೊಬ್ಬತ್ತು ಹೇಳಿಸಿ ಅತ್ತೆ ಕಿವಿಗೆ ಮುಟ್ಟಿ ಅತ್ತೆ ಎಲ್ಲ ಹಂಚಿಕೊಂಡು ರಂಪಾಟ ಆಯಿತು. ತನ್ನ ಈ ಸ್ನೇಹಿತೆ ತನಗೆ ದ್ರೋಹ ಬಗೆದ್ಲು, ಹೌದು ಅಂತ ಹೇಳಿ ನನಗೆ ಬಿಟ್ರೆ ಮಾಡಿಬಿಟ್ಲು ಅಂತ ಹೇಳಿ ದ್ರೋಹ ಮಾಡಿದ್ಲು. ಈ ಸ್ನೇಹಿತೆಗೆ ಮಾಡಬಾರ್ದಿತ್ತು. ಅವಳಿಗೆ ಅತೀವ ಈ ಸ್ನೇಹಿತೆ ಮೇಲೆ ಕೈ ಅನುಭವ ಆಯಿತು. ಆ ನೋವನ್ನು ಅವಳು ಹೃದಯದಲ್ಲಿ ಇಟ್ಟುಕೊಂಡು ಯಾವಾಗಲೂ ಅವಳಿಗೆ ಈ ನೋವು ಆಗಾಗ ಅವಳಿಗೆ ಕಿರಿಕಿರಿ ಕೊಡ್ತಿತ್ತು. ಮೊದಲಿನಾಗಿ ನಗುಮುಖ ಮಾಯವಾಯಿತು. ಅವಳ ಸಂತೋಷ, ಉರುಪು ಎಲ್ಲ ಮಾಯವಾಗಿ ಹೋಯಿತು. ಅವಳು ಅತೀವವಾಗಿ ನೋವನ್ನು ಅನುಭವಿಸಿದ್ಲು. ಅತ್ತೆ ಜಿಪುಣೆ ತನ್ನ ಹಣವನ್ನು ತೆಗೆದುಕೊಂಡು ಮೊಮ್ಮಗನಿಗೆ ಕೊಡ್ತಾರೆ. ಅವರು ಬಡವರಲ್ಲ, ಅವರು ಅತೀವ ಶ್ರೀಮಂತರು, ಯಾಕೆ ಅವರು ಕೊಡಬೇಕು? ಈ ವಿಚಾರ ಎಲ್ಲ ಅತ್ತೆಗೆ ಈಗ ಗೊತ್ತಾಗಿದೆ. ಇವಳು ಹೇಳಿದಂಥ ವಿಚಾರ ಎಲ್ಲ ಅತ್ತೆಗೆ ಗೊತ್ತಾಗಿದೆ. ರಂಜಿತನ ಮೇಲೆ ಅವರೆಲ್ಲರೂ ಈಗ ಕೋಪ ಮಾಡಿಕೊಂಡಿದ್ದಾರೆ. ಇವಳು ನೋವನ್ನು ಅನುಭವಿಸ್ತಾ ಇದ್ದಾಳೆ. ನನ್ನ ಸ್ನೇಹಿತೆ ಹೀಗೆ ಮಾಡಬಾರ್ದಿತ್ತು ಅಂಥೇಳಿ ಅದನ್ನು ಅವಳು ಯಾವಾಗಲೂ ತನ್ನ ಮನಸ್ಸಲ್ಲಿ ಯೋಚನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಕೈ ಅನುಭವವನ್ನು ಆಗಾಗ ಮೆಲುಕು ಹಾಕ್ತಿದ್ದಾಳೆ. ಹೌದು. ಹೀಗಾಗಿ ಅದೇ ರೀತಿಯಲ್ಲಿ ನನ್ನ ಹತ್ರ ಬಂದಿದ್ದಳು ಇನ್ನೊಬ್ಬಳು ಸವಿತಾ. ಈ ಸವಿತನ ಸಮಸ್ಯೆ ಏನೆಂದರೆ ಅವಳದು ಲವ್ ಮ್ಯಾರೇಜ್. ಅವಳು ತನ್ನ ಪತಿಯನ್ನು ಅತಿಯಾಗಿ ಪ್ರೀತಿಸಿ ಮದುವೆ ಆಗಿದ್ಲು. ಆದರೆ ಈಗ ಆ ಪತಿ ಮದುವೆ ಆಗಿ ಒಂದು 5-6 ತಿಂಗಳಾಯಿತು ತನ್ನನ್ನು ಕೀಳಾಗಿ ನೋಡೋದು, ಇನ್ಫೀರಿಯರ್ ಆಗಿ ನೋಡೋದು. ತಾನು ಮೇಲು, ನನ್ನ ಹೆಂಡತಿ ಕೀಳು. ಎಲ್ಲಿಯಾದರೂ ಏನು ಮಾಡಿದ್ರು ನೀನು ಸರಿಯಾಗಿ ಮಾಡಲಿಲ್ಲ, ಏನಾದರೂ ಪಲ್ಯ ಮಾಡಿದ್ರು ಅದರಲ್ಲಿ ಒಂದು ಕೀಳಾಗಿ ನೋಡಿದೆ, ನೀನು ಮಾಡಿದಲ್ಲ ಅಂಥೇಳಿ. ಏನಾದರೂ ಒಂದು ವಸ್ತ್ರ ಒಂದು ಗಿಫ್ಟ್ ಕೊಟ್ಟರೆ ನೀನು ತಂದದಲ್ಲ, ಇದು ಯಾರಿಗೆ ಅಂಥೇಳಿ ಈ ಕೀಳಾಗಿ ನೋಡುವಾಗ ಅವಳಿಗೆ ಅತೀವವಾಗಿ ನೋವು. ತನ್ನ ಪ್ರೀತಿಸ ಪತಿನ ಹೀಗೆ ಮಾಡ್ತಿದ್ದಾನೆ ಅಂಥೇಳಿ ಅವಳ ಹೃದಯದಲ್ಲಿ ಅತೀವವಾಗಿ ನೋವು, ಈ ತಡೆಯಲಾಗದಂಥ ನೋವು. ಹೌದು. ಇವನ್ನು ಕ್ಷಮಿಸುವುದು ಬಹಳ ಕಷ್ಟ ಪ್ರಿಯರೇ. ಈ ನೋವನ್ನು ನುಂಗಿ ಇತರರನ್ನು ನೋಯಿಸಿದವರನ್ನು ಕ್ಷಮಿಸುವುದು ಅತ್ಯಂತ ಕಷ್ಟದ ವಿಚಾರ, ಅತ್ಯಂತ ಕಷ್ಟದ ವಿಚಾರ ಇದು. ಆದರೆ ಕ್ಷಮಿಸುವುದು ಹೇಗೆ ಸುಲಭವಾಗುವುದು? ದೇವರ ವಾಕ್ಯವನ್ನು ಒಂದು ಸಲ ಧ್ಯಾನಿಸೋಣ. ಹೌದು, ಎಫೆಸರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 4 ಶ್ಲೋಕ 32 ಒಂದು ಸಲ ಧ್ಯಾನಿಸೋಣ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿರಿ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇತರರಿಗೆ ದಯೆ ತೋರಿಸಿ ಇತರರನ್ನು ಕ್ಷಮಿಸಿ, ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ದಯೆ ತೋರಿಸಿ ಇತರರನ್ನು ಕ್ಷಮಿಸಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹೌದು, ಒಂದಲ್ಲ ಒಂದು ರೀತಿ ಕ್ಷಮೆ ನೀಡಲು ನಮಗೆ ಅವಕಾಶ ಇದ್ದೇ ಇದೆ. ಆಗಾಗ ನಾವು ಕ್ಷಮೆ ನೀಡುವ ಪ್ರಸಂಗಗಳು ಬಂದೇ ಬರುತ್ತವೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕ್ಷಮೆಯನ್ನು ನೀಡಲೇಬೇಕು. ನಮ್ಮನ್ನು ನೋಯಿಸುವವರು ಒಂದಲ್ಲ ಒಂದು ರೀತಿಯಲ್ಲಿ ನಾವು ನೋವನ್ನು ಅನುಭವಿಸ್ತೇವೆ. ನಾವು ನೋಯಿಸಿದವರಿಗೆ ನಾವು ಕ್ಷಮಿಸುವುದು ನಮ್ಮ ಧರ್ಮ. ಇದನ್ನು ದೇವರ ವಾಕ್ಯ ಹೇಳುತ್ತದೆ. ಯೇಸು ಸ್ವಾಮಿ ತನ್ನ ಜೀವವನ್ನೇ ಶಿಲುಬೆ ಮೇಲೆ ನೀಡಿ ನಮ್ಮ ಮೇಲೆ ದಯೆ ತೋರಿಸಿ ನಮ್ಮನ್ನು ಕ್ಷಮಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಕ್ಷಮಿಸಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಆದರೆ ಕೆಲವೊಮ್ಮೆ ನಮಗೆ ನೋವಿನ ಬೇರುಗಳು ಅತ್ಯಂತ ಆಳವಾಗಿ ಬೇರೂರಿವೆ, ಅತ್ಯಂತ ಆಳವಾಗಿ ಹೋಗಿವೆ. ಈ ಬೇರುಗಳು, ನೋವಿನ ಬೇರುಗಳು, ರೂಟ್ಸ್ ಆಫ್ ಪೇಯ್ನ್,
ಅದು ಅವು ನಮ್ಮ ಮೇಲೆ ಹತೋಟಿಯನ್ನು ಇಡುತ್ತವೆ. ಈ ಬೇರುಗಳು ಎಷ್ಟು ಆಳಕ್ಕೆ ಹೋಗಿದೆ ಅಂದರೆ ಅವು ಹಲ್ಲಾಡುವುದಿಲ್ಲ, ನಮ್ಮ ಮೇಲೆ ಹತೋಟಿಯಲ್ಲಿದೆ. ಹೌದು, ಅದರ ಕಾರಣ ನಮಗೆ ಶ್ರಮಿಸಲು ಕಷ್ಟ ಆಗ್ತದೆ. ಹೌದು, ಕೆಲವು ಸಲ ಈ ಕಹಿ ಅನುಭವ ನಮಗೆ ಬೇರೆಯವರು ನೋಯಿಸಿದಾಗ ಆ ನೋವು ಎಷ್ಟು ಕಹಿ ಆಗಿದೆ ಅಂದರೆ, ನೀತನ ಜೀವನದಲ್ಲಿ ಆ ಪ್ರಮೋಷನ್ ಬಗ್ಗೆ ಅವಳಿಗೆ ಎಷ್ಟು ಕೆಲಸ ಮಾಡಿಯೂ ನನ್ನನ್ನು ಪ್ರಮೋಟ್ ಮಾಡಲಿಲ್ಲ, ಇನ್ನೊಬ್ಬನು ಏನು ಕೆಲಸ ಮಾಡಿದ ಇನ್ನೊಬ್ಬ ಅಭ್ಯರ್ಥಿಯನ್ನು ಅವರು ಪ್ರಮೋಟ್ ಮಾಡಿದ್ದು ಸರಿಯೇ, ಇದು ತಪ್ಪು ಎಂಬ ಕಹಿ ಅನುಭವ ಅವಳಿಗೆ ಕ್ಷಮಿಸಲು, ಆ ಮುಖ್ಯಸ್ಥರನ್ನು ಕ್ಷಮಿಸಲು ಅವಳಿಗೆ ಕಷ್ಟಕರ. ಅದು ಅವಳು ಪ್ರತಿದಿನ ಅವರ ಮುಖ ನೋಡುವಾಗ ಇವಳಿಗೆ ಬೇಸರ, ನೋವು, ಕಹಿ ಅನುಭವ, ಒಂಥರ ಕಾಯಿಲೆಯ ಅನುಭವ. ಹಾಗೆ ಈ ಕಹಿ ಅನುಭವ ಮತ್ತು ಈ ನಮ್ಮ ನೋವಿನ ಬೇರುಗಳು ಗಟ್ಟಿಯಾಗಿ ನಮ್ಮನ್ನು ಇಟ್ಕೊಂಡಿವೆ. ಆದ್ದರಿಂದ ಅವು ಮೇಲುಗೈ ಸಾಧಿಸ್ತವೆ. ನಮಗೆ ಶ್ರಮಿಸಲು ಅಷ್ಟೊಂದು ಸುಲಭ ಅಲ್ಲ, ಅದು ಕಷ್ಟಕರವಾಗಿ ಮಾಡ್ತವೆ. ಆದರೆ ಯೇಸು ನಮ್ಮ ಪಾಪದ ಅತ್ಯಂತ ದೊಡ್ಡ ಸಾಲವನ್ನು, ಪಾಪದಿಂದ ನಾವು ಮಾಡಿದ ಸಾಲವನ್ನು ತನ್ನ ಜೀವ, ತನ್ನ ಪ್ರಾಣವನ್ನು ಆ ಶಿಲುಬೆಯಲ್ಲಿ ನೀಡಿ ನಮ್ಮನ್ನು ಕ್ಷಮಿಸಿದ್ದಾರೆ. ನಮ್ಮ ಎಲ್ಲ ಸಾಲವನ್ನು ಮನ್ನಿಸಿದ್ದಾರೆ, ನಮ್ಮ ಸಾಲವನ್ನು ತೀರಿಸಿದ್ದಾರೆ, ಮನ್ನಿಸಿದ್ದಾರೆ ಎಂದು ತಿಳಿದಾಗ ಯೇಸು ಸ್ವಾಮಿ ನಮ್ಮ ಮೇಲೆ ಕನಿಕರಪಟ್ಟು, ನಮ್ಮ ಮೇಲೆ ಪ್ರೀತಿ ತೋರಿಸಿ, ಆದರ ತೋರಿಸಿ, ಪ್ರೀತಿ ತೋರಿಸಿ, ನಮ್ಮ ಅತ್ಯಂತ ಆಳವಾದ ಪಾಪದ ಸಾಲವನ್ನು, ಕಠಿಣ ಸಾಲವನ್ನು, ದೊಡ್ಡ ಮೊತ್ತವನ್ನು ಯೇಸು ಸ್ವಾಮಿ ತೀರಿಸಿದ್ದಾರೆ ಎಂಬ ಸಿಹಿ ಅನುಭವವನ್ನು ಮೆಲುಕು ಹಾಕಿದಾಗ ನಮಗೆ ಕ್ಷಮಿಸಲು ಯಾವುದು ಕಷ್ಟ ಆಗುವುದಿಲ್ಲ, ಕಷ್ಟಕರ ಅಲ್ಲವೇ ಅಲ್ಲ, ಅದು ಸುಲಭವಾಗ್ತದೆ. ಅದನ್ನು ನೆನೆದಾಗ ಕ್ಷಮಿಸುವುದು ಸುಲಭವಾಗ್ತದೆ. ಇಟ್ ಬಿಕಮ್ಸ್ ಮಚ್ ಈಸಿಯರ್ ಟು ಫರ್ಗಿವ್. ಯೇಸು ನಮ್ಮನ್ನು ಪಾಪದ ಸಾಲದಿಂದ ಬಿಡುಗಡೆಗೊಳಿಸಿದ್ದನ್ನು, ನಮ್ಮ ನೋವನ್ನು ಗುಣಪಡಿಸುವುದನ್ನು ನಾವು ನೆನೆದಾಗ, ನಮ್ಮ ಸಾಲದ ಹೊರೆಯನ್ನು ಅವರು ಹೊತ್ತು ನಮ್ಮನ್ನು ಪಾಪದ ಸಾಲದಿಂದ ಮುಕ್ತಿಗೊಳಿಸಿದ್ದನ್ನು ಹಾಗೂ ನಮ್ಮ ಆಂತರಿಕ ನೋವನ್ನು ಗುಣಪಡಿಸಿದ್ದನ್ನು ನಾವು ನೆನೆದಾಗ, ಪ್ರಿಯರೇ, ಅದು ಅವರ ಪ್ರೀತಿ, ನಮ್ಮ ಮೇಲೆ ತೋರಿಸಿದ ಪ್ರೀತಿ ನಮಗೆ ನೆನಪಿಗೆ ಬರುತ್ತದೆ. ನಾವು ಅದನ್ನು ಸ್ಮರಿಸುತ್ತೇವೆ. ಆ ಪ್ರೀತಿ ಅತೀವವಾಗಿ ನಮ್ಮ ಪ್ರೀತಿಸುವುದನ್ನು ನಾವು ಮೆಲುಕು ಹಾಕ್ತೇವೆ, ಅದು ನಾವು ಸ್ಮರಿಸುತ್ತೇವೆ. ಅದು ಸ್ಮರಿಸಿದಾಗ ಅವರಿಗೆ ಹೇಳಿದ ಆ ನುಡಿಗಳು, ಕ್ಷಮಿಸುವಂತೆ ನೀವು ಕ್ಷಮಿಸಿರಿ ಅಂತ ಹೇಳಿದ ಆದೇಶವನ್ನು, ಅವರ ಪ್ರೀತಿಯ ಆದೇಶವನ್ನು ನಾವು ನಮಗೆ ನೆನಪಿಗೆ ಬರುತ್ತದೆ. ಹೌದು, ಆಗ ಆ ಅನುಭವ ನಮ್ಮನ್ನು ಕ್ಷಮಿಸಲು ಪ್ರೇರಣೆ ನೀಡುತ್ತದೆ, ನಮಗೆ ಚೈತನ್ಯ ನೀಡುತ್ತದೆ, ನಮಗೆ ಶಕ್ತಿ ನೀಡುತ್ತದೆ. ಹೌದು, ಅವರು ನಮಗೆ ಕ್ಷಮಿಸಲು ಹೇಳುತ್ತಾರೆ. ಯಾಕೆ ಹೇಳುತ್ತಾರೆ? ಕಹಿ ಅನುಭವ. ಅವರು ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿರಿ, ನೋಯಿಸರನ್ನು ಕ್ಷಮಿಸಿರಿ ಅಂತ ಯಾಕೆ ಹೇಳಿದರು ಅಂದರೆ, ಈ ಕಹಿ ಅನುಭವ ಹೃದಯದಲ್ಲಿ ಇಟ್ಟಾಗ ನೀತನಿಗೆ ಆದ ಆ ಕಹಿ ಅನುಭವದಿಂದ ನಮ್ಮ ಜೀವನದಲ್ಲಿ ಆಗುವ ಅಗಾಧ ಪ್ರಮಾಣದ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಕ್ಷಮಿಸದೆ ನಮ್ಮಲ್ಲಿಟ್ಟಂತಹ ಆ ಕಹಿ ಅನುಭವವು ನಮ್ಮಲ್ಲಿ ಅನೇಕ ಅನಾಹುತಗಳನ್ನು ಮಾಡುತ್ತದೆ. ನಮ್ಮ ಜೀವನದಲ್ಲಿ ಆ ಸಂತೋಷ ಮಾಯವಾಗ್ತದೆ, ನಮ್ಮ ನಿದ್ದೆ ಮಾಯವಾಗ್ತದೆ, ನಮ್ಮ ಬಾಯಲ್ಲಿ ರುಚಿಯೂ ಕೂಡ ಮಾಯವಾಗ್ತದೆ, ಇತರರೊಡನಿರುವ ಸತ್ಸಂಬಂಧ ಕೂಡ ಮಾಯವಾಗ್ತದೆ. ನಮ್ಮಲ್ಲಿ ಕೋಪ, ನೆಗೆಟಿವಿಟಿ ಅಂತ ಹೇಳ್ತೇವೆ, ಅದೆಲ್ಲ ತುಂಬಿ ನಮ್ಮಲ್ಲಿ ದೊಡ್ಡ ಅನಾಹುತವನ್ನು ಉಂಟು ಮಾಡ್ತದೆ. ಈ ಅನಾಹುತವನ್ನು ತಪ್ಪಿಸಲು ಯೇಸು ಸ್ವಾಮಿಯರು ಹೇಳ್ತಾರೆ, ಒಂದೇ ಒಂದು ಮಾರ್ಗ, ನಾವು ಕ್ಷಮಿಸಬೇಕು. ಕ್ಷಮಿಸಿದಾಗ ಕಹಿ ಅನುಭವ ಹೊರಟೋಗ್ತದೆ. ನೀತ ಇವರೆಲ್ಲರೂ ಪ್ರಾರ್ಥನೆ ಮಾಡಿದ್ಲು. ನೀತ ಕಠಿಣವಾಗಿ ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆ ಮಾಡಿ ಆ ಕಂಪನಿಯ ಮುಖ್ಯಸ್ಥರನ್ನು ಸಂಪೂರ್ಣವಾಗಿ ಕ್ಷಮಿಸಿದಳು. ಆ ಕ್ಷಮಿಸಿದಾಗ ಮತ್ತೆ ಉರುಪಿನಿಂದ ಕೆಲಸ ಮಾಡಿದರು. ಆಗ ಅಷ್ಟೇ ಮಾತ್ರ ಅಲ್ಲ, ಒಳ್ಳೆ ನಿದ್ದೆ ಮಾಡಿದ್ರು. ಮತ್ತು ಇನ್ನೊಂದು ಎಕ್ಸಾಮನ್ನು ಕಟ್ಟಿದ್ಲು ಅವಳು. ಆ ಎಕ್ಸಾಮಿನಿಂದ ಒಂದು ದೊಡ್ಡ ಕಂಪನಿಯಲ್ಲಿ ಅವಳಿಗೆ ಕೆಲಸ ಸಿಕ್ಕಿತು. ಈಗ ಕೈ ತುಂಬ ಸಂಬಳ, ಸಂತೋಷವಾಗಿದ್ದಾಳೆ. ಅದೇ ರೀತಿಯಲ್ಲಿ ನಾವು ಕೂಡ ಕ್ಷಮಿಸಬೇಕು. ಯಾಕಂದರೆ ಅದು ಕಹಿ ಅನುಭವ ನಮ್ಮಲ್ಲಿ ದೊಡ್ಡ ಅನಾಹುತವನ್ನು ಉಂಟು ಮಾಡ್ತದೆ. ಆ ಅನಾಹುತದಿಂದ ನಮ್ಮ ಜೀವಕ್ಕೆ ದೊಡ್ಡ ತೊಂದರೆ, ಆಘಾತ ಉಂಟಾಗ್ತದೆ. ಆದ್ದರಿಂದ ನಾವು ಕ್ಷಮಿಸಬೇಕು, ಅನಾಹುತವನ್ನು ತಪ್ಪಿಸಬೇಕು. ಹೌದು, ಅನಾಹುತ ಅಪಾರವಾದುದು, ಆ ಅನಾಹುತವನ್ನು ತಪ್ಪಿಸಬೇಕು. ಯಾಕೆಂದರೆ ಈ ಕಹಿ ಅನುಭವ ನಮ್ಮನ್ನು ಬಂಧನದಲ್ಲಿಡುತ್ತದೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತು ನಮಗೆ ಕೊಟ್ಟಂಥ ಆ ಸ್ವಾತಂತ್ರ್ಯ,
ಆ ಪ್ರೀತಿ, ಆ ದಯೆ, ಆ ಕರುಣೆ, ಆ ನಮ್ಮಲ್ಲಿರುವ ಲವಲವಿಕೆ, ಆ ಸ್ವಾತಂತ್ರ್ಯದ ಇತರ ಗುಣಗಳು, ಆ ಸ್ವಾತಂತ್ರ್ಯ ತರುವ ಸಂತೋಷ, ಸುಖ, ಶಾಂತಿ, ಸಮಾಧಾನ ನಮ್ಮಿಂದ ಅದು ದೂರ ಮಾಡುತ್ತದೆ. ಆದ್ದರಿಂದ ಯೇಸುಸ್ವಾಮಿ ಶಿಲುಬೆಯಿಂದ ತಂದಂತಹ ಆ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕಾದ್ರೆ ನಾವು ಈ ಕೈ ಅನುಭವವನ್ನು ದೂರ ಮಾಡಬೇಕು, ಕ್ಷಮಿಸಬೇಕು. ಆ ಕ್ಷಮಿಸಿದಾಗ ನಮ್ಮಲ್ಲಿ ಉತ್ಸಾಹ, ಉರುಪು, ಸಂತೋಷ ಮನೆ ಮಾಡುತ್ತದೆ. ಆಗ ನಮ್ಮ ಜೀವನ ಅರ್ಥಭರಿತವಾಗುತ್ತದೆ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರಿತ್ತ ಆ ರಕ್ಷಣಾ ಕೊಡುಗೆಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ಯೇಸುಸ್ವಾಮಿ ನಮ್ಮನ್ನು ಮುಕ್ತಗೊಳಿಸಿದ್ದಾರೆ, ನಮಗೆ ರಕ್ಷಣೆಯನ್ನು ತಂದುಕೊಟ್ಟಿದ್ದಾರೆ, ವಿಮೋಚನೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಇದನ್ನು ನೆನೆದಾಗ ನಾವು ದೇವರಿಗೆ ಕೃತಜ್ಞರಾಗುತ್ತವೆ. ಈ ಕೃತಜ್ಞ ಮನೋಭಾವವು, ಈ ಧನ್ಯತಾ ಮನೋಭಾವವು ನಮಗೆ ಯಾವಾಗಲೂ ಕ್ಷಮಿಸುವುದನ್ನು ಸುಲಭವಾಗಿ ಮಾಡುತ್ತದೆ. ಕ್ಷಮಿಸುವುದು ಕಷ್ಟ ಅಲ್ಲ, ಸುಲಭವಾಗಿ ಮಾರ್ಪಡಿಸುತ್ತದೆ. ಆದ್ದರಿಂದ ಯೇಸುಸ್ವಾಮಿ ಅವರು ಮಾಡಿದಂತೆ ನಾವು ಮಾಡಿದಾಗ ನಾವು ಎಲ್ಲರನ್ನು ಕ್ಷಮಿಸಲು ಸುಲಭವಾಗ್ತದೆ. ಅಂಥ ಕೃಪೆ ನೀಡಲಿ. ದೇವರಿಗೆ ನಾವು ಸದಾ ಕೊಂಡಾಡುವಂತೆ ಅವರು ನಮಗೆ ಕೊಟ್ಟಂಥ ದೊಡ್ಡ ಕೊಡುಗೆಯನ್ನು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ದಿನನಿತ್ಯ ಅನುಭವಿಸಿ ಸುಖ ಸಂತೋಷದಲ್ಲಿ ಬಾಳಲು, ನಮ್ಮ ಜೀವನ ಯಶಸ್ವಿಯಾಗಲು, ನಮ್ಮ ಜೀವನ ಅರ್ಥಭರಿತವಾಗಲು ನಾವು ಕ್ಷಮಿಸಿ ಆ ಎಲ್ಲ ಕೈ ಅನುಭವಗಳನ್ನು ಹೊರಗೆ ಹಾಕಿ ನಾವು ಸುಖ ಸಂತೋಷದಿಂದ ಬಾಳಲು ಯೇಸುಸ್ವಾಮಿ ನಮ್ಮೆಲ್ಲರಿಗೂ ಕ್ಷಮಿಸುವ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರನ್ನು ಕ್ಷಮಿಸಿ ಸುಖ ಸಂತೋಷದಿಂದ ಬಾಳೋಣ. ಆಮೇಲೆ